ಇಂದಿನ ಈ ವಿಶೇಷವಾದ ವಿಡಿಯೋದಲ್ಲಿ ನಾವು ಕನ್ಯಾ ರಾಶಿಯವರ ಸಂಪೂರ್ಣ ವಾರ ಭವಿಷ್ಯವನ್ನು ನೋಡೋಣ. ಬುದ್ಧಿವಂತಿಕೆಗೆ, ಚಾತುರ್ಯಕ್ಕೆ ಮತ್ತು ವ್ಯವಹಾರ ಜ್ಞಾನಕ್ಕೆ ಹೆಸರಾಗಿರುವ ಕನ್ಯಾ ರಾಶಿಯವರಿಗೆ ಈ ವಾರ ಗ್ರಹಗಳ ಸಂಚಾರವು ಎಂತಹ ಫಲಗಳನ್ನು ನೀಡಲಿದೆ? ನಿಮ್ಮ ರಾಶ್ಯಾಧಿಪತಿಯಾದ ಬುಧನ ಸ್ಥಾನ ಬದಲಾವಣೆ ಮತ್ತು ಸಪ್ತಮದಲ್ಲಿರುವ ಶನಿಯ ಪ್ರಭಾವ ನಿಮ್ಮ ಜೀವನದಲ್ಲಿ ಎಂತಹ ಏರಿಳಿತಗಳನ್ನು ತರಲಿದೆ ಎಂಬುದನ್ನು ಕೂಲಂಕಷವಾಗಿ ತಿಳಿಯೋಣ. ಈ ವಾರವು ನಿಮಗೆ ಮಿಶ್ರ ಫಲಗಳನ್ನು ನೀಡುವಂತಹ ಸನ್ನಿವೇಶವಿದ್ದು, ನೀವು ಎಚ್ಚರಿಕೆ ವಹಿಸಬೇಕಾದ ಸಂಗತಿಗಳೇನು ಮತ್ತು ಅದೃಷ್ಟವನ್ನು ಒಲಿಸಿಕೊಳ್ಳಲು ಮಾಡಬೇಕಾದ ಸರಳ ಪರಿಹಾರಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಲಿದ್ದೇವೆ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡಿ. ಕನ್ಯಾ ರಾಶಿಯ ಸಮಸ್ತ ವೀಕ್ಷಕರೇ, ಮೊದಲನೆಯದಾಗಿ ಈ ವಾರ ನಿಮ್ಮ ಗ್ರಹಗಳ ಸ್ಥಿತಿಗತಿಗಳನ್ನು ಗಮನಿಸುವುದಾದರೆ, ನಿಮ್ಮ ರಾಶಿಯ ಅಧಿಪತಿಯಾದ ಬುಧ ಗ್ರಹವು 3ನೇ ಮನೆಯಲ್ಲಿ ಬಂದು ಕುಳಿತಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 3ನೇ ಮನೆಯು ಪರಾಕ್ರಮ, ಸಹೋದರರು ಮತ್ತು ಕಿರು ಪ್ರಯಾಣಗಳನ್ನು ಸೂಚಿಸುತ್ತದೆ. ರಾಶ್ಯಾಧಿಪತಿಯೇ 3ನೇ ಮನೆಗೆ ಬಂದಾಗ ವ್ಯಕ್ತಿಯಲ್ಲಿ ಕೆಲಸ ಮಾಡುವ ಉತ್ಸಾಹ ಹೆಚ್ಚಿರುತ್ತದೆ ನಿಜ. ಆದರೆ ನಿರೀಕ್ಷಿತ ಫಲಿತಾಂಶ ಸಿಗುವಲ್ಲಿ ಸ್ವಲ್ಪ ವಿಳಂಬವಾಗಬಹುದು. ಈ ವಾರ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ಒಂದು ರೀತಿಯ ಜಡತ್ವ ಅಥವಾ ಅಡೆತಡೆಗಳು ಕಂಡುಬರುವ ಸಾಧ್ಯತೆ ಇದೆ. ಅಂದರೆ ನೀವು ಒಂದು ಕೆಲಸವನ್ನು ಪೂರ್ತಿಗೊಳಿಸಲು ಹಾಕುವ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತಿಲ್ಲವಲ್ಲ ಎಂಬ ಕೊರಗು ನಿಮ್ಮನ್ನು ಕಾಡಬಹುದು. ನೀವು ಅಂದುಕೊಂಡ ಮಟ್ಟದಲ್ಲಿ ಅಥವಾ ಅಂದುಕೊಂಡ ವೇಗದಲ್ಲಿ ಕೆಲಸಗಳು ಸಾಗದೇ ಇರುವುದು ನಿಮಗೆ ಸ್ವಲ್ಪ ನಿರಾಸೆಯನ್ನು ಉಂಟುಮಾಡಬಹುದು. ಇದಕ್ಕೆ ಪ್ರಮುಖ ಕಾರಣವೇನೆಂದರೆ, ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಕರ್ಮದಾತನಾದ ಶನಿ ಮಹಾತ್ಮನು ಸಂಚರಿಸುತ್ತಿದ್ದಾನೆ. ಶನಿಯು ಯಾವಾಗ ಸಪ್ತಮ ಭಾವದಲ್ಲಿ ಇರುತ್ತಾನೋ ಆಗ ಅವನು ನೇರವಾಗಿ ನಿಮ್ಮ ಲಗ್ನವನ್ನು ಅಥವಾ ನಿಮ್ಮ ರಾಶಿಯನ್ನು ನೋಡುತ್ತಿರುತ್ತಾನೆ. ಶನಿಯ ಈ ದೃಷ್ಟಿಯು ನಿಮ್ಮನ್ನು ಹೆಚ್ಚು ಹೆಚ್ಚು ಶ್ರಮ ಪಡುವಂತೆ ಮಾಡುತ್ತದೆ. ಈ ವಾರ ನೀವು ಎಷ್ಟೇ ಪ್ರಾಮಾಣಿಕವಾಗಿ, ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಅದನ್ನು ಗುರುತಿಸುವವರು ಯಾರೂ ಇಲ್ಲವಲ್ಲ ಎಂಬ ನೋವು ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಕಚೇರಿಯಲ್ಲಿರಲಿ ಅಥವಾ ಮನೆಯಲ್ಲಿರಲಿ, ನೀವು ಹಗಲಿರುಳು ಕಷ್ಟಪಟ್ಟು ದುಡಿದರೂ ಕನಿಷ್ಠ ಪಕ್ಷ ಒಂದು ಪ್ರಶಂಸೆಯ ಮಾತು ಅಥವಾ ಮೆಚ್ಚುಗೆಯ ಮಾತು ಸಿಗುವುದು ಕಷ್ಟವಾಗಬಹುದು. ನಾನು ಇಷ್ಟೆಲ್ಲ ಮಾಡಿದರೂ ನನ್ನ ಕೆಲಸಕ್ಕೆ ಬೆಲೆಯಿಲ್ಲವೇ ಎಂಬ ಪ್ರಶ್ನೆ ನಿಮ್ಮನ್ನು ಈ ವಾರ ಪದೇ ಪದೇ ಕಾಡಬಹುದು. ಇದರಿಂದಾಗಿ ಮಾನಸಿಕವಾಗಿ ಸ್ವಲ್ಪ ಬೇಸರ ಅಥವಾ ಅತೃಪ್ತಿ ಉಂಟಾಗುವ ಸಾಧ್ಯತೆ ಇದೆ. ಆದರೆ ನೆನಪಿಡಿ, ಇದು ಕೇವಲ ಗ್ರಹಗಳ ತಾತ್ಕಾಲಿಕ ಪ್ರಭಾವವಷ್ಟೇ. ಶನಿಯು ಶ್ರಮಜೀವಿಗಳಿಗೆ ಎಂದಿಗೂ ಮೋಸ ಮಾಡುವುದಿಲ್ಲ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ನಿಧಾನವಾಗಿ ಆದರೂ ಖಂಡಿತ ಸಿಗುತ್ತದೆ. ಆದ್ದರಿಂದ ಎದೆಗುಂದಬೇಡಿ. ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಥವಾ ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ, ಈ ವಾರ ಗ್ರಹಗಳ ಆಟವು ಬಹಳ ವಿಚಿತ್ರವಾಗಿದೆ. ನಿಮ್ಮ ಧನಸ್ಥಾನದ ಅಧಿಪತಿಯಾದ ಶುಕ್ರ ಗ್ರಹ ಮತ್ತು ವ್ಯಯಸ್ಥಾನದ ಅಧಿಪತಿಯಾದ ಸೂರ್ಯ ಗ್ರಹ ಇಬ್ಬರು ಸೇರಿ 12ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾರೆ. 12ನೇ ಮನೆಯು ಜ್ಯೋತಿಷ್ಯದಲ್ಲಿ ಖರ್ಚು ಮತ್ತು ನಷ್ಟದ ಮನೆಯಾಗಿದೆ. ಧನಾಧಿಪತಿಯೇ ಖರ್ಚಿನ ಮನೆಗೆ ಹೋದಾಗ ಹಣ ಉಳಿಸುವುದು ಕಷ್ಟಸಾಧ್ಯವಾಗುತ್ತದೆ. ಈ ವಾರ ನಿಮ್ಮ ಆದಾಯ ಎಷ್ಟಿರುತ್ತದೆಯೋ ಅಷ್ಟೇ ಪ್ರಮಾಣದ ಖರ್ಚು ಕೂಡ ನಿಮ್ಮ ಮುಂದೆ ಬಂದು ನಿಲ್ಲುತ್ತದೆ. ಕೈಗೆ ಬಂದ ಹಣವು ಕ್ಷಣಮಾತ್ರದಲ್ಲಿ ಖರ್ಚಾಗಿ ಹೋಗುವಂತಹ ಯೋಗವಿದೆ. ನಿಮಗೆ ಅವಶ್ಯಕತೆ ಇಲ್ಲದಿದ್ದರೂ ಯಾವುದೋ ಆಕರ್ಷಣೆಗೆ ಒಳಗಾಗಿ ಅಥವಾ ಹಠಕ್ಕೆ ಬಿದ್ದು ಅನಗತ್ಯ ವಸ್ತುಗಳನ್ನು ಖರೀದಿಸುವ ಸಾಧ್ಯತೆ ಇದೆ. ದುಡ್ಡು ಬಂತು, ದುಡ್ಡು ಹೋಯಿತು ಎನ್ನುವ ಸ್ಥಿತಿ ನಿಮ್ಮದಾಗಬಹುದು. ಆದ್ದರಿಂದ ಈ ವಾರ ನೀವು ಹಣಕಾಸಿನ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಆದಷ್ಟು ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ. ಇಲ್ಲದಿದ್ದರೆ ವಾರಾಂತ್ಯದ ವೇಳೆಗೆ ಹಣಕ್ಕಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಈಗ ಅತ್ಯಂತ ಪ್ರಮುಖವಾದ ಮತ್ತು ನೀವು ಬಹಳ ಎಚ್ಚರಿಕೆ ವಹಿಸಬೇಕಾದ ವಿಷಯದ ಬಗ್ಗೆ ಮಾತನಾಡೋಣ. ಅದುವೇ ನಿಮ್ಮ ಮಾತು ಮತ್ತು ಸಂಬಂಧಗಳು. ಕನ್ಯಾ ರಾಶಿಯವರಿಗೆ ಮಾತೆ ಬಂಡವಾಳ. ಆದರೆ ಈ ವಾರ ಅದೇ ಮಾತು ನಿಮಗೆ ಮುಳ್ಳಾಗುವ ಸಾಧ್ಯತೆ ಇದೆ. ವಾಕ್ಸ್ಥಾನದ ಅಧಿಪತಿಯು ವ್ಯಯಸ್ಥಾನದ ಅಧಿಪತಿಯ ಜೊತೆ ಸೇರಿರುವುದರಿಂದ ನಿಮ್ಮ ಬಾಯಿಯಿಂದ ಹೊರಡುವ ಮಾತುಗಳು ನಿಯಂತ್ರಣ ತಪ್ಪಬಹುದು. ಕೋಪದಲ್ಲಿ ಅಥವಾ ಆತುರದಲ್ಲಿ ನೀವು ಆಡುವ ಒಂದು ಸಣ್ಣ ಮಾತು ವರ್ಷಗಳ ಹಳೆಯ ಸ್ನೇಹವನ್ನು ಅಥವಾ ಸಂಬಂಧವನ್ನು ಮುರಿದು ಹಾಕಬಹುದು. ಸ್ನೇಹಿತರ ಜೊತೆಗೆ ಅಥವಾ ಹತ್ತಿರದ ಸಂಬಂಧಿಗಳ ಜೊತೆಗೆ ಮಾತನಾಡುವಾಗ ಅತಿಯಾದ ವಿಶ್ವಾಸ ಬೇಡ ಮತ್ತು ಹಾಸ್ಯ ಮಾಡುವಾಗಲೂ ಎಚ್ಚರವಿರಲಿ. ನಿಮ್ಮ ಮಾತುಗಳನ್ನು ಇತರರು ತಪ್ಪು ಅರ್ಥೈಸಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ವಾದ ವಿವಾದಗಳಿಂದ ಆದಷ್ಟು ದೂರವಿರಿ. ಮೌನಂ ಸರ್ವಾರ್ಥ ಸಾಧಕಂ ಎಂಬ ಮಾತಿನಂತೆ ಈ ವಾರ ನೀವು ಎಷ್ಟು ಮೌನವಾಗಿರುತ್ತೀರೋ ಅಷ್ಟು ಒಳ್ಳೆಯದು. ಇಲ್ಲದಿದ್ದರೆ ನಿಮ್ಮ ಮಾತಿನಿಂದಲೇ ನೀವು ಬೆಲೆಬಾಳುವ ಸಂಬಂಧಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಆದರೆ ಈ ಎಲ್ಲಾ ಸವಾಲುಗಳ ನಡುವೆಯೂ ಒಂದು ಸಮಾಧಾನಕರ ಸಂಗತಿ ಇದೆ. ಅದೇನೆಂದರೆ ವಿದ್ಯಾರ್ಥಿಗಳಿಗೆ ಈ ವಾರ ಅತ್ಯಂತ ಶುಭದಾಯಕವಾಗಿದೆ. ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ. ಬುಧನು ಜ್ಞಾನದ ಕಾರಕನಾಗಿರುವುದರಿಂದ ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಮೂಡುತ್ತದೆ.
ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧಿಸಲು ಇದು ಸೂಕ್ತ ಸಮಯವಾಗಿದೆ. ಎಂತಹದೇ ಕಠಿಣ ವಿಷಯವಾಗಿದ್ದರೂ ಅದನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳುವ ಶಕ್ತಿ ನಿಮಗೆ ಬರುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಈ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಹಾಗಾದರೆ ಈ ವಾರ ಎದುರಾಗಬಹುದಾದ ಆರ್ಥಿಕ ಸಂಕಷ್ಟಗಳನ್ನು, ಕೆಲಸದಲ್ಲಿನ ಅಡೆತಡೆಗಳನ್ನು ಮತ್ತು ಸಂಬಂಧಗಳಲ್ಲಿನ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು ಏನು ಮಾಡಬೇಕು? ಇದಕ್ಕಾಗಿಯೇ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಸರಳ ಮತ್ತು ಶಕ್ತಿಶಾಲಿಯಾದ ಪರಿಹಾರಗಳನ್ನು ಸೂಚಿಸಲಾಗಿದೆ. ಕನ್ಯಾ ರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿ ಬುಧನ ಅನುಗ್ರಹವನ್ನು ಪಡೆಯಲು ಮತ್ತು ದೋಷಗಳನ್ನು ನಿವಾರಿಸಿಕೊಳ್ಳಲು ಈ ವಾರದ ಬುಧವಾರದಂದು ನೀವು ದಾನವನ್ನು ಮಾಡುವುದು ಶ್ರೇಷ್ಠ. ಬುಧವಾರದ ದಿನದಂದು ಹೆಸರುಕಾಳು ಅಥವಾ ಅವರೆಕಾಳನ್ನು ದಾನ ಮಾಡಿ. ಇದನ್ನು ದೇವಾಲಯಕ್ಕೆ ಕೊಡಬಹುದು ಅಥವಾ ಅಗತ್ಯವಿರುವ ಬಡವರಿಗೆ ನೀಡಬಹುದು. ಹಸಿರು ಬಣ್ಣದ ಧಾನ್ಯಗಳನ್ನು ದಾನ ಮಾಡುವುದರಿಂದ ಬುಧ ಗ್ರಹವು ಶಾಂತನಾಗುತ್ತಾನೆ ಮತ್ತು ನಿಮ್ಮ ಬುದ್ಧಿಶಕ್ತಿ ಹಾಗೂ ವ್ಯವಹಾರ ಜ್ಞಾನ ವೃದ್ಧಿಯಾಗುತ್ತದೆ. ಇದರ ಜೊತೆಗೆ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ತಪ್ಪದೇ ಲಕ್ಷ್ಮಿ ಮತ್ತು ವಿಷ್ಣು ಅಷ್ಟೋತ್ತರವನ್ನು ಪಠಿಸಿ ಅಥವಾ ಶ್ರದ್ಧೆಯಿಂದ ಕೇಳಿಸಿಕೊಳ್ಳಿ. ಕನ್ಯಾ ರಾಶಿಯವರಿಗೆ ಮಹಾವಿಷ್ಣುವಿನ ಆರಾಧನೆಯು ಸರ್ವಶ್ರೇಷ್ಠವಾದದ್ದು. ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಮನಸ್ಸಿನಲ್ಲಿ ಜಪಿಸುತ್ತಾ ಇರಿ. ಇದು ನಿಮಗೆ ಎದುರಾಗುವ ಎಲ್ಲಾ ವಿಘ್ನಗಳನ್ನು ನಿವಾರಿಸಿ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ. ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲಾಗುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕನ್ಯಾ ರಾಶಿಯವರೇ, ಈ ವಾರ ನೀವು ತಾಳ್ಮೆ ಮತ್ತು ಸಂಯಮದಿಂದ ವರ್ತಿಸಿದರೆ ಖಂಡಿತವಾಗಿಯೂ ಶುಭ ಫಲಗಳನ್ನು ಪಡೆಯಬಹುದು. ಮಾತಿನಲ್ಲಿ ಹಿಡಿತ ಮತ್ತು ಖರ್ಚಿನಲ್ಲಿ ಮಿತವ್ಯಯ ಈ ವಾರ ನಿಮ್ಮ ಮಂತ್ರವಾಗಲಿ. ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿ ಕೇವಲ ಗ್ರಹಗಳ ಸಾಮಾನ್ಯ ಪ್ರಭಾವದ ಆಧಾರದ ಮೇಲೆ ನೀಡಲಾಗಿದೆ. ನಿಮ್ಮ ವೈಯಕ್ತಿಕ ಕುಂಡಲಿಯು ವಿಭಿನ್ನವಾಗಿರಬಹುದು. ಉತ್ತಮ ಮಾರ್ಗದರ್ಶನಕ್ಕಾಗಿ ನೀವು ವೈಯಕ್ತಿಕವಾಗಿ ತಿಳಿದುಕೊಳ್ಳುವುದು ಸೂಕ್ತ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.